ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ಒಂದು ಗೂಢ ಸತ್ಯವನ್ನು ಹೊರತೆಗೆಯುವ ಒಂದು ದೈವಿಕ ಸಂದೇಶ. ನಿಮ್ಮ ಜೀವನದ ಸುತ್ತ ಒಂದು ನಿಗೂಢ ಮೌನ ಅನ್ನೋದು ಆವರಿಸಿದೆ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದೆಯಾ? ನೀವು ತುಂಬ ಕಷ್ಟಪಡುತ್ತಿದ್ರೆ ಕೂಡ ಏನೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ತಡಿತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಕೆಲವೊಮ್ಮೆ ನೀವು ಭಾವನಾತ್ಮಕವಾಗಿ ಸಂಪೂರ್ಣ ಕುಸಿದು ಹೋಗ್ತಾ ಇದ್ದೀರಿ, ಆದರೆ ಇನ್ನೊಂದು ಕ್ಷಣದಲ್ಲಿ ನಿಮಗೆ ಸ್ಮಶಾನದಿಂದ ಎದ್ದು ಬರುವ ಒಂದು ಫೀನಿಕ್ಸ್ ಹಕ್ಕಿಯಂತೆ ನೀವು ಮರುಜನ್ಮ ಪಡಿತಾ ಇದ್ದೀರಿ. ಇದು ಕಾಕತಾಳೀಯ ಅಲ್ಲ. ನೀವು ವೃಶ್ಚಿಕ ರಾಶಿಯವರು, ಮಂಗಳ ಮತ್ತು ಕೇತುವಿನ ಮಕ್ಕಳು, ಜಲತತ್ವದ ರಾಶಿ ನಿಮ್ಮದು. ನೀವು ಸಾವು ಮತ್ತು ಬದುಕಿನ ನಡುವಿನ ರಹಸ್ಯವನ್ನು ಅರಿತವರು. ನಿಮ್ಮ ಅಸಲಿ ಶಕ್ತಿ ರೂಪಾಂತರ. ಕಳೆದ ಕೆಲವು ವರ್ಷದಿಂದ ಶನಿ ಮತ್ತು ರಾಹು ನಿಮ್ಮನ್ನು ಬೆಂಕಿಯಲ್ಲಿ ಕಾದು ಕುಲ್ಮೆಯಿಂದ ತೆಗೆದ ಕಬ್ಬಿಣದಿಂದ ಪರೀಕ್ಷೆಯನ್ನು ಮಾಡಿದ್ದಾರೆ. ಅವಮಾನ, ದ್ರೋಹ, ಆರೋಗ್ಯ ಸಮಸ್ಯೆ, ಶತ್ರುಗಳ ಕಾಟ ನಿಮ್ಮನ್ನು ಸುಟ್ಟು ಹಾಕಿದೆ. ಜನರ ಗುಂಪಲ್ಲಿ ಇದ್ರೂ ಕೂಡ ನೀವು ಏಕಾಂಗಿ ಅಂತ ನಿಮಗೆ ಅನ್ನಿಸ್ತಾ ಇದೆ. ಆದರೆ ಕೇಳಿ, ಈ ಚಿತ್ರಹಿಂಸೆ ಮುಗಿಯುವ ಕಾಲ ಅನ್ನೋದು ಬಂದಿದೆ. ನಿಮ್ಮ ಮಹಾಪರಿವರ್ತನೆಯ ಸಮಯ ಅನ್ನೋದು ಸ್ಟಾರ್ಟ್ ಆಗಿದೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಜ್ವಾಲಾಮುಖಿಯಂತಹ ಬದಲಾವಣೆ ಅನ್ನೋದು ಕಾದಿದೆ. ನೀವು ಹಾಗೆ ಉಳಿಯೋದಿಲ್ಲ. ಸಂಪೂರ್ಣ ಹೊಸದಾಗಿ ಹುಟ್ಟಿ ಬರ್ತೀರಾ. ಬ್ರಹ್ಮಾಂಡ ನಿಮಗೆ 3 ಗಾಢ ಸಂಕೇತಗಳನ್ನು ಕೊಡ್ತಾ ಇದೆ. ಮೊದಲನೇದು ರಾತ್ರಿ 12 ಗಂಟೆಯಿಂದ 3 ಗಂಟೆ ಮತ್ತೆ ನಿಮಗೆ ಏನಾದರೂ ಎಚ್ಚರ ಆಗ್ತಾ ಇದೆಯಾ? ಕಾರಣ ಇಲ್ಲದೇ ಭಯ ಅಥವಾ ಯಾರೋ ಕರಿತಾ ಇರುವಂತೆ ನಿಮಗೆ ಅನ್ನಿಸ್ತಾ ಇದೆಯಾ? ಇದು ನಿಮ್ಮ 3ನೇ ಕಣ್ಣು ತೆರೆದಿರುವ ಸೂಚನೆ ಅಂತಲೇ ಹೇಳ್ಬಹುದು. 2ನೇದು, ನಿಮ್ಮ ಕನಸಲ್ಲಿ ಹಾವು, ಚೇಳು, ನೀರು, ಸ್ಮಶಾನ ಅಥವಾ ಕಾಳಿ ಮಾತೆಯ ರೂಪದಲ್ಲಿ ನಿಮಗೆ ಈ ಥರ ಏನಾದರೂ ನಿಮ್ಮ ಕನಸಲ್ಲಿ ಬರ್ತಾ ಇದೆಯಾ? ಆದರೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಇದು ಅಶುಭವಲ್ಲ. ನಿಮ್ಮೊಳಗಿನ ಕುಂಡಲಿನಿ ಶಕ್ತಿ ಜಾಗೃತ ಆಗ್ತಾ ಇದೆ ಅಂತ ಅರ್ಥ. ನಿಮ್ಮ ಮೇಲೆ ಶಿವ ಮತ್ತು ಶಕ್ತಿಯ ವಿಶೇಷ ಅನುಗ್ರಹ ಆಗ್ತಾ ಇದೆ ಎಂಬುದರ ಲಕ್ಷಣ ಇದಾಗಿರುತ್ತೆ. 3ನೇದು, ನಿಮ್ಮ ಒಳಗಿನ ಧ್ವನಿ ಜೋರಾಗ್ತಾ ಇದೆಯಾ? ಯಾರೋ ಸುಳ್ಳು ಹೇಳಿದರೆ ತಕ್ಷಣ ನಿಮಗೆ ಗೊತ್ತಾಗ್ತಾ ಇದೆಯಾ? ಇದು ನಿಮ್ಮ ಅಂತಃಪ್ರಜ್ಞೆ, ದೃಷ್ಟಿ ಅನ್ನೋದು ಚುರುಕಾಗ್ತಾ ಇದೆ ಅನ್ನೋದರ ಸೂಚನೆ ಆಗಿರುತ್ತೆ, ಸಂಕೇತ ಆಗಿರುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ರಹಸ್ಯ ಕಾಪಾಡುವ ಸ್ವಭಾವ. ನಿಮ್ಮ ದೊಡ್ಡ ದೌರ್ಬಲ್ಯ ಮತ್ತು ಸೇಡಿನ ಸ್ವಭಾವ ಮತ್ತು ಅನುಮಾನ. ಈಗ ನಿಮ್ಮ ಸುತ್ತಲೂ 2 ರೀತಿಯ ಜನ ಸುಳಿದಾಡ್ತಾ ಇದ್ದಾರೆ. ಒಂದು, ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವವರು, ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರು. ಆದರೆ ನೀವು ನಿಮ್ಮ ಹಳೆಯ ಗಾಯಗಳಿಂದ ಅವರ ಪ್ರೀತಿಯನ್ನು ಗುಮಾನಿಯಿಂದ ನೀವು ನೋಡ್ತಿದ್ದೀರಿ. 2ನೇದು, ನಿಮ್ಮ ಹಿತೈಷಿಯಂತೆ ನಟಿಸಿ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಕಾಯ್ತಾ ಇರೋರು. ಅವರು ನಿಮ್ಮ ರಹಸ್ಯಗಳನ್ನು ತಿಳಿದುಕೊಂಡ್ಬಿಟ್ಟು ನಿಮ್ಮನ್ನೇ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆ ಥರ ಸಂಚನ ರೂಪಿಸ್ತಾ ಇರ್ತಾರೆ. ಅವರು ನಿಮ್ಮ ಶಕ್ತಿಯನ್ನು ಕಂಡು ಹೆದರ್ತಾರೆ. ಮುಂದಿನ ಹುಣ್ಣಿಮೆಯ ಒಳಗೆ ಒಂದು ಸ್ಫೋಟಕ ಘಟನೆ ಅನ್ನೋದು ನಡೆಯುತ್ತೆ. ಒಂದು ರಹಸ್ಯ ಅನ್ನೋದು ಬಯಲಾಗುತ್ತೆ. ಒಂದು ಮುಖವಾಡ ಅನ್ನೋದು ಕಳಚಿ ಬೀಳುತ್ತೆ. ಆ ದಿನ ಯಾರು ನಿಮ್ಮ ನಿಜವಾದ ರಕ್ತ ಸಂಬಂಧಿ, ಯಾರು ವಿಷದ ಹಾವು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ದಿನ ನೀವು ನಿರ್ಧಾರ ಮಾಡಬೇಕು. ಯಾರನ್ನು ಕ್ಷಮಿಸಿ ಉಳಿಸ್ಬೇಕು, ಯಾರನ್ನು ನಿಮ್ಮ ಜೀವನದಿಂದ ಶಾಶ್ವತವಾಗಿ ಸುಟ್ಟು ಹೊರ ಹಾಕಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೆನ್ಪಿಡಿ ವೃಶ್ಚಿಕ ರಾಶಿಯವರು, ಕ್ಷಮಿಸ್ಬೋದು, ಆದರೆ ಆ ಘಟನೆಯನ್ನು ಮರೆಯೋದಿಲ್ಲ. ಮತ್ತು ಒಮ್ಮೆ ದ್ರೋಹ ಮಾಡಿದವ್ರನ್ನ ಮತ್ತೆ ಅವರು ಯಾವತ್ತೂ ಕೂಡ ನಂಬೋದಿಲ್ಲ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ಹೇಳೋದಾದರೆ, ನೀವು ಅನುಭವಿಸಿದ ಹಣದ ಕಷ್ಟ, ಅವಮಾನ, ಸೋಲುಗಳಿಗೆ ಈಗ ಉತ್ತರ ಸಿಗುವ ಟೈಮ್ ಅನ್ನೋದು ಬರ್ತಾ ಇದೆ. ನೀವು ಇಷ್ಟು ದಿನ ಕತ್ತಲೆಯಲ್ಲಿ ಕಾದಿದ್ರಿ. ಈಗ ನಿಮ್ಮ ಕಾಲದ ಸೂರ್ಯೋದಯ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಮಂಗಳ ನಿಮ್ಮ ಪರಾಕ್ರಮ ಸ್ಥಾನದಲ್ಲಿ ಮತ್ತು ಗುರು ನಿಮ್ಮ ಧನ ಸ್ಥಾನದಲ್ಲಿ ಬಲವಾಗಿದ್ದಾರೆ. ಇದರ ಅರ್ಥ ನಿಮ್ಮ ಶ್ರಮಕ್ಕೆ ಈಗ ದೊಡ್ಡ ಬೆಲೆ ಅನ್ನೋದು ಸಿಗ್ತಾ ಇದೆ. ನಿರೀಕ್ಷಿಸಿದ ಮೂಲದಿಂದ ಧನ ಲಾಭವಾಗುವ ಯೋಗ ಇದೆ. ಅದು ಹಳೆಯ ಆಸ್ತಿ, ದಶಕಗಳ ಹಿಂದಿನ ಹೂಡಿಕೆ, ಇನ್ಶೂರೆನ್ಸ್ ಅಥವಾ ವಾರಸುದಾರಿಕೆಯಿಂದ ಬರಬಹುದು. ಭೂಮಿ, ಗಣಿ, ರಾಸಾಯನಿಕ ಸಂಶೋಧನೆ ಅಥವಾ ನಿಗೂಢ ವಿದ್ಯೆಗಳಿಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಇದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ಇದೆ. ವೃಶ್ಚಿಕ ರಾಶಿಯವರ ಗುಣನೇ ಅದು. ಹಣ ಬಂದಾಗ ನೀವು ಅದನ್ನು ಯಾರಿಗೂ ಹೇಳೋದಿಲ್ಲ, ರಹಸ್ಯವಾಗಿ ಇಡ್ತೀರಿ.
ಅದೇ ಸರಿಯಾದ ಕ್ರಮ ಆಗಿರುತ್ತೆ. ನಿಮ್ಮ ಹಣದ ವಿಷಯ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಹೂಡಿಕೆ ಯಾರಿಗೂ ಕೂಡ ತಿಳಿಯದಂತೆ ನೀವು ನೋಡ್ಕೋಬೇಕು. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಇದು ಸಕಾಲ ಆಗಿರುತ್ತೆ. ಆದರೆ ಹೊಸಬರಿಗೆ ಸಾಲ ಕೊಡೋದಕ್ಕೆ ಮುನ್ನ 100 ಬಾರಿ ಯೋಚನೆ ಮಾಡಬೇಕು. ಯಾಕೆಂದರೆ ಕೊಟ್ಟ ಹಣ ವಾಪಸ್ ಬರೋದಿಲ್ಲ, ಅದು ಅನುಮಾನ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಿಖಿತ ಒಪ್ಪಂದ ಇಲ್ಲದೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗೋದಕ್ಕೆ ಹೋಗಬೇಡಿ. ಎಲ್ಲವೂ ರೈಟಿಂಗಲ್ಲೇ ಇರಬೇಕು. ನಿಮ್ಮ ಹಣನೇ ನಿಮ್ಮ ದೊಡ್ಡ ಅಸ್ತ್ರ ಆಗಿರುತ್ತೆ, ಅದನ್ನು ನೀವು ಕಾಪಾಡ್ಕೋಬೇಕು. ನಿಮ್ಮ ಪ್ರೇಮ ಜೀವನ ಮತ್ತು ಸಂಬಂಧ, ನಿಮ್ಮ ಪ್ರೀತಿ ತುಂಬ ಆಳವಾಗಿದ್ದು ಮತ್ತು ತೀವ್ರವಾದದ್ದು. ನೀವು ಏನಾದರೂ ಪ್ರೀತಿ ಮಾಡಿದರೆ ಸಂಪೂರ್ಣವಾಗಿ ಶರಣಾಗ್ತೀರ. ಆದರೆ ದ್ರೋಹ ಮಾಡಿಬಿಟ್ರು ಅಂತಂದರೆ ಸಂಪೂರ್ಣವಾಗಿ ಸುಟ್ಟು ಬಿಡ್ತೀರಿ. ನಿಮ್ಮ ಮಧ್ಯಮ ಮಾರ್ಗ ಇಲ್ಲ. ನೀವು ಈಗ ನಿಮ್ಮ ಜೀವನದಲ್ಲಿ ಒಂದು ಮೌನ ಕ್ರಾಂತಿ ಅನ್ನೋದು ನಡೀತಾ ಇದೆ. ಯಾರೋ ಒಬ್ಬರು ನಿಮ್ಮನ್ನು ದೂರದಿಂದಲೇ ಗಮನಿಸ್ತಾ ಇದ್ದಾರೆ. ನೀವು ಅವರನ್ನು ಜೀವನದಿಂದ ಹೊರ ಹಾಕ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀರಿ. ಆದರೆ ಅವರ ನೆನಪುಗಳು, ಅವರ ಶಕ್ತಿ ಇನ್ನೂ ಕೂಡ ನಿಮ್ಮನ್ನು ಕಾಡ್ತಾ ಇದೆ. ಅವರು ನಿಮ್ಮ ಕ್ಷಮೆಗಾಗಿ ಕಾಯ್ತಾ ಇರಬಹುದು. ಇನ್ನು ಮದುವೆ ಆಗಿರೋರಿಗೆ ಎಚ್ಚರಿಕೆ. ನಿಮ್ಮ ಸಂಗಾತಿಯ ಮೇಲೆ ಅನುಮಾನ, ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ. ನಿಮ್ಮ ರಹಸ್ಯ ಸ್ವಭಾವ ಅವರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ಬೋದು. ಸಂಬಂಧದಲ್ಲಿ ಪಾರದರ್ಶಕತೆ ತನ್ನಿ. ಇಲ್ಲದಿದ್ದರೆ ಸಣ್ಣ ಅನುಮಾನ ಕೂಡ ದೊಡ್ಡ ಬೆಂಕಿಯಾಗಿ ಮನೆಯನ್ನು ಸುಡಬಹುದು. ಇನ್ನು ಒಂಟಿಯಾಗಿರೋರಿಗೆ ಈ ಬಾರಿ ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ಸಾಮಾನ್ಯ ಆಗಿರೋದಿಲ್ಲ. ಅವರು ತುಂಬ ನಿಗೂಢವಾಗಿ ಇರ್ತಾರೆ, ನಿಮ್ಮಷ್ಟೇ ತೀವ್ರವಾಗಿರ್ತಾರೆ. ಅವರು ನಿಮ್ಮ ಕತ್ತಲೆಯನ್ನು ಅರ್ಥ ಮಾಡಿಕೊಳ್ಳುವವರಾಗಿರ್ತಾರೆ. ಆದರೆ ಎಚ್ಚರಿಕೆ, ಹಳೆಯ ದೌರ್ಬಲ್ಯಕ್ಕೆ ಮತ್ತೆ ಶರಣಾಗಬೇಡಿ. ನಿಮ್ಮ ಹೃದಯದ ಬಾಗಿಲನ್ನು ಯಾರು ಕೂಡ ಅರ್ಹರೋ ಅವರಿಗೆ ಮಾತ್ರ ತೆರೀರಿ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಮುಚ್ಚಿಡಬೇಡಿ. ಮೌನವೇ ನಿಮ್ಮ ದೊಡ್ಡ ಆಯುಧ ಆಗಿರುತ್ತೆ. ಇನ್ನು ನಿಮ್ಮ ಆರೋಗ್ಯ, ಮಂಗಳ ಮತ್ತು ರಾಹು ನಿಮ್ಮ ರಾಶಾಧಿಪತಿಗಳು. ನಿಮಗೆ ರಕ್ತ ಸಂಬಂಧಿ ಕಾಯಿಲೆ, ಗುಪ್ತ ಕಾಯಿಲೆ, ಶಸ್ತ್ರಚಿಕಿತ್ಸೆ, ಆಪರೇಷನ್ಸ್ ಅಥವಾ ಮಾನಸಿಕ ಒತ್ತಡದ ಸಮಸ್ಯೆ ಕೂಡ ಕಾಡ್ಬೋದು. ನೀವು ಎಲ್ಲವನ್ನು ಕೂಡ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀರ. ಇದು ನಿಮ್ಮ ಜೀರ್ಣಕ್ರಿಯೆ, ನಿದ್ದೆ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ರಾತ್ರಿ ತಡವಾಗಿ ಮಲಗೋದು, ಸರಿಯಾಗಿ ನೀರು ಕುಡಿಯದೇ ಇರೋದು ನಿಮ್ಮ ದೊಡ್ಡ ಶತ್ರು ಅಂತಲೇ ಹೇಳ್ಬೋದು. ನಿಮಗೆ ಒಂದು ದೈವಿಕ ರಕ್ಷಣಾ ಕವಚ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಶಿವನ ಆರಾಧನೆ ಮಾಡಿ, ಮಹಾಮೃತ್ಯುಂಜಯ ಮಂತ್ರವನ್ನು ಕೇಳಿ ಮತ್ತು ಹೇಳಿ. ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾವಿ ಕವ್ಯವಂದನ ಮೃತ್ಯೋಮಕ್ಷೇಯ ಮಾಮೃತಾತ್. ಇದು ನಿಮ್ಮ ಸುತ್ತ ಒಂದು ರಕ್ಷಣಾ ವಲಯವನ್ನು ನಿರ್ಮಿಸುತ್ತೆ. ಕೆಂಪು ಹವಳ ಮತ್ತು ಗೋಮೇಧಿಕ ರತ್ನ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಆದರೆ ಜಾತಕ ನೋಡದೆ ತರಿಸಬೇಡಿ. ನಿಮ್ಮ ದೇಹ ಒಂದು ದೇವಸ್ಥಾನ, ಅದನ್ನು ಶುದ್ಧವಾಗಿಡಿ. ನೀರಿನಾಂಶ ಇರುವ ಆಹಾರ, ಹಣ್ಣು, ತರಕಾರಿ ಹೆಚ್ಚು ಸೇವನೆ ಮಾಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮೇಲೆ ಮಾತೆ ಕಾಳಿ ಅಥವಾ ಭೈರವನ ವಿಶೇಷ ಅನುಗ್ರಹ ಅನ್ನೋದು ಇದೆ. ನೀವು ಸಾಮಾನ್ಯರಿಗಿಂತ ಭಿನ್ನವಾದ ಒಳನೋಟವನ್ನು ಹೊಂದಿದ್ದೀರಿ. ಯಾರೋ ನಿಮ್ಮ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡಿದರೆ ಅದು ಅವರಿಗೆ ತಿರುಗುಬಾಣ ಆಗುತ್ತೆ. ನಿಮ್ಮ ಶಾಪ ಮತ್ತು ಹಾರೈಕೆ ಎರಡೂ ಕೂಡ ಅತಿ ವೇಗವಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ನಿಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಲಿ. ಸದಾ ಒಳ್ಳೆಯದನ್ನೇ ಮಾತನಾಡಿ. ನನ್ನ ಜೀವನ ಅದ್ಭುತವಾಗಿ ಬದಲಾಗ್ತಾ ಇದೆ. ನಾನು ಎಲ್ಲ ಶತ್ರುಗಳನ್ನು ಕೂಡ ಗೆದ್ದು ವಿಜಯಶಾಲಿ ಆಗ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ. ನೀವು ಬೆಂಕಿಯಲ್ಲಿ ಅದ್ದಿ ತೆಗೆದ ಕತ್ತಿ ಇದ್ದಂತೆ. ಇಷ್ಟು ದಿನ ಸಮಾಜ ನಿಮ್ಮನ್ನು ಪರೀಕ್ಷೆ ಮಾಡಿದೆ. ಈಗ ನಿಮ್ಮ ಹರಿತವನ್ನು ತೋರಿಸುವ ಸಮಯ ಅನ್ನೋದು ಬಂದಿದೆ. ಮುಂದಿನ 45 ದಿನಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಶನಿ ಮತ್ತು ಮಂಗಳನ ಸಂಯೋಜನೆ ನಿಮ್ಮನ್ನು ಯೋಧನನ್ನಾಗಿ ಮಾಡುತ್ತೆ. ಹಳೆಯ ಶತ್ರುಗಳನ್ನು ಎದುರಿಸಬೇಕಾದ ಸಂದರ್ಭ ಕೂಡ ಬರಬಹುದು. ಹಳೆಯ ಭಯವನ್ನು ಗೆಲ್ಲಬೇಕಾಗಬಹುದು. ಧೈರ್ಯವಾಗಿರಿ, ಗೆಲುವು ನಿಮ್ಮದೇ ಆಗಿರುತ್ತೆ. ನಿಮ್ಮ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಬೇಕಾದಾಗ ಕಪ್ಪಿಂಕನ್ನು ಬಳಸಿ, ಅದು ನಿಮ್ಮ ಸಂಕಲ್ಪವನ್ನು ಗಟ್ಟಿಗೊಳಿಸುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಸಮುದ್ರದ ಆಳದಲ್ಲಿರುವ ರತ್ನದಂತೆ. ಸುಲಭವಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಸಿಕ್ಕರೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಅಸಾಧ್ಯ. ನಿಮ್ಮ ಈ ನಿಗೂಢ ಸ್ವಭಾವವೇ ಜಗತ್ತನ್ನು ನಿಮ್ಮತ್ತ ಸೆಳೆಯುತ್ತೆ. ಈಗ ನಿಮ್ಮ ಹಳೆಯ ಅಧ್ಯಾಯ ಮುಗಿದು ರಕ್ತಸಿಕ್ತವಾಗಿ ಬರೆದ
ಹೊಸ ಇತಿಹಾಸ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಈ ಇತಿಹಾಸದಲ್ಲಿ ನೀವು ಕೇವಲ ಪಾತ್ರಧಾರಿ ಮಾತ್ರ ಅಲ್ಲ, ನೀವೇ ನಿರ್ದೇಶಕರು ಕೂಡ ಆಗಿರ್ತೀರ. ನಿಮ್ಮ ಶತ್ರುಗಳು ನಿಮ್ಮ ಏಳಿಗೆ ನೋಡಿ ಬೆರಗಾಗುವ ಸಮಯ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ತುಳಿಯೋದಕ್ಕೆ ನೋಡಿದವರು ನಿಮ್ಮ ಪಾದದ ಕೆಳಗೆ ಇರುವ ಕಾಲ ಹತ್ತಿರ ಅನ್ನೋದು ಬಂದಿದೆ. ನೀವು ಸಮಾಧಿಯಿಂದ ಎದ್ದು ಬರುವ ಶಕ್ತಿ ನಿಮ್ಮನ್ನು ಮುಗಿಸೋದಕ್ಕೆ ನೋಡಿದವರಿಗೆ ನಿಮ್ಮ ಮರುಜನ್ಮವೇ ಉತ್ತರ ಆಗಿರುತ್ತೆ. ನೀವು ಸಿದ್ಧರಿದ್ದೀರಾ? ನಿಮ್ಮ ಒಳಗಿನ ಆ ಸುಪ್ತ ಶಕ್ತಿಯನ್ನು ಎಚ್ಚರಗೊಳಿಸೋದಕ್ಕೆ ಸಿದ್ಧರಿದ್ದೀರಾ? ನಿಮ್ಮ ನೋವನ್ನೇ ಮದ್ದನ್ನಾಗಿ ಮಾಡಿಕೊಳ್ಳೋದಕ್ಕೆ, ಜಗತ್ತನ್ನು ಗೆಲ್ಲೋದಕ್ಕೆ ನೀವು ಸಿದ್ಧರಿದ್ದೀರಾ? ಹಾಗಿದ್ರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ನಾನು ವೃಶ್ಚಿಕ ರಾಶಿ, ನಾನು ಅಜೇಯ ಅಂತ ಗರ್ಜಿಸಿ ಬರೀರಿ. ನಾನು ಕೂಡ ಹೇಳ್ತೇನೆ, ಯಾಕಂದರೆ ನನ್ನದು ವೃಶ್ಚಿಕ ರಾಶಿ, ನಾನು ಅಜೇಯ. ನಿಮ್ಮ ಗರ್ಜನೆಗೆ ಬ್ರಹ್ಮಾಂಡವೇ ದಾರಿ ಬೀಳುತ್ತೆ. ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಯವರೆಗೂ ನೋಡಿದ್ರೆ ಅಂದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅರ್ಥ. ಯಾಕೆಂದರೆ ಈ ಪ್ರತಿಯೊಂದು ಶಬ್ದ ಕೂಡ ನಿಮ್ಮ ಅಂತಃಪ್ರಜ್ಞೆ, ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಬದಲಾಯಿಸಿದೆ, ನಿಮ್ಮ ಆತ್ಮವನ್ನು ಜಾಗೃತಗೊಳಿಸಿದೆ. ನೆನ್ಪಿಡಿ, ವೃಶ್ಚಿಕ ರಾಶಿಯವರೇ ನೀವು ಸಾಮಾನ್ಯ ಮನುಷ್ಯರಲ್ಲ, ನೀವು ಒಂದು ಮಿಸ್ಟಿಕ್ ಪವರ್. ನಿಮ್ಮ ಪಯಣ ಈಗ ಶುರುವಾಗ್ತಾ ಇದೆ. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಷನು ಸುಖಿನೋ ಭವಂತು.